ಹಾಯ್, ಇವತ್ತಿನ ವಿಡಿಯೋ ಸೀತಾಫಲ ಇಷ್ಟ ಆಗೋರಿಗೂ ಇಷ್ಟ ಆಗದೆ ಇರೋರಿಗೂ. ಹೀಗೆ ಕೇಳ್ತಾ ಇದ್ದೀನಿ, ಬನ್ನಿ ಮುಂದೆ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸರಿ ಸಬ್ಸ್ಕ್ರೈಬ್ ಬಟನ್ ಹಿಂಗೆ ಪ್ರೆಸ್ ಮಾಡಿ. ಇಟ್ ಕಾಸ್ಟ್ ಯು ನಥಿಂಗ್. ಹಾಗೆ ಮುಂದುವರಿಯೋಣ ಅಲ್ವಾ. ಈಗ ಹಬ್ಬಕ್ಕೆ ಅಂತ ಎಲ್ಲ ಹಣ್ಣು ತೊಗೊಂಡು ಬರ್ತೀರ. ದ್ರಾಕ್ಷಿ, ದಾಳಿಂಬೆ, ಸೇಬು, ಕಿತ್ತಳೆ, ಜೊತೆಗೆ ಒಂದೆರಡು ಸೀತಾಫಲ. ಎಲ್ಲ ಹಣ್ಣು ಖಾಲಿ ಆಗುತ್ತೆ, ಸೀತಾಫಲ ಮಾತ್ರ ಕೊನೆಗೆ ಹಾಗೆ ಉಳ್ಕೊಂಡಿರುತ್ತೆ. ಪಾಪ ಸೀತಾಫಲ ತನ್ನ ಸಹಪಾಠಿಗಳೆಲ್ಲ ಹೋದರೂ ತಾನು ಮಾತ್ರ ಹಾಗೆ ಬಳಲಿ ಬೆಂಡಾಗಿ ಮೂಲೆ ಸೇರುತ್ತೆ, ಇಲ್ಲ ಕೊಳ್ತು ಹೋಗಿ ಡಸ್ಟ್ಬಿನ್ ಸೇರುತ್ತೆ. ಖುಷಿಯಿಂದ ಸೀತಾಫಲ ತಿನ್ನೋರು ಕಮ್ಮಿ. ಹೀಗ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದ್ರ ತುಂಬ ಬೀಜ ಇರುತ್ತೆ. ಬಾಯಿಗೆ ಹಾಕೊಂಡ ತಕ್ಷಣ ಬರೀ ಬೀಜನೇ ಸಿಗುತ್ತೆ. ಅದನ್ನು ತಿಂದು ತೆಗೆದು ಬೀಜ ಬಿಸಾಕೋರು ಯಾರಪ್ಪ ಅಂತ ನಮ್ಮ ಸೋಮಾರಿ ಸಂಘದವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಈ ಥರ ಪಾಯಸ ಮಾಡಿಕೊಟ್ರೆ ಇಷ್ಟ ಆಗೋರಿಗೂ ಸೀತಾಫಲ ಇನ್ನೂ ಇಷ್ಟ ಆಗುತ್ತೆ. ಸೀತಾಫಲ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಸುಲಭವಾಗಿ ಬಹಳ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರೋವಂಥ ಸ್ವೀಟ್ನ ನಾನಿವತ್ತು ಮಾಡ್ತಾಯಿದ್ದೀವಿ. ಹೇಗೆ ಮಾಡಬೇಕು? ಒಂದು ದಪ್ಪ ತಳದ ಪಾತ್ರೆಯಲ್ಲಿ ನಾನು ಅರ್ಧ ಲೀಟ್ರ್ ಹಾಲನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಮಂದ ಉರಿಲಿರಲಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಬತ್ತಿಸ್ಕೊಳ್ಳೋಣ. ಅದನ್ನು ಆಗಾಗ ಕೈ ಆಡಿಸ್ತಾ ಇರೋಣ. ಅದು ಕೆನೆ ಕಟ್ಟಕ್ಕೆ ಬಿಡೋದು ಬೇಡ. ಹಾಗೆ ಒಂದ್ಸಿನೇ ವೈಲ್ ಅಂತಾರಲ್ವ, ಹಾಗೆ ಒಂದೊಂದು ಸರಿ ಸ್ಪೂನನ್ನು ಹಿಂಗೆ ಕೈ ಆಡಿಸ್ಬಿಟ್ಟು ತಿರುಗಿಸ್ಕೊಳ್ತಾ ಇರೋಣ. ನಾವು ಎಷ್ಟು ಹಾಲು ತೊಗೊಂಡಿದ್ದೀವೋ ಅದ್ರದ್ದು ಅರ್ಧದಷ್ಟು ಬರಬೇಕು ಆ ಹಾಲು. ಅದ್ರದ್ದು ಹಾಫ್ ಆಫ್ ದ ಅಮೌಂಟು ರೆಡ್ಯೂಸ್ ಆಗಬೇಕು. ಆವಾಗ ನಮ್ಮ ಹಾಲು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ನಾನು ಹಾಲನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಇಟ್ಕೊಂಡು ಮಂದ ಉರಿಲಿ ಇಟ್ಬಿಟ್ಟು ಅದನ್ನು ಆವಾಗವಾಗ ಕೈ ಆಡಿಸ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನೇನು ತಿನ್ನಬೇಕು ಅನಿಸುತ್ತೆ, ಹೊಸ ರುಚಿ ಏನು ಬೇಕು ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾವು ಮಾಡ್ತಾಯಿರೋ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದೆಯಾ, ಮುಂದೆ ಹೇಗೆ ಮುಂದುವರಿಬೇಕು ಅದನ್ನು ಕೂಡ ನಿಮ್ಮ ಟಿಪ್ಸ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ನಾನು ಹೀಗೆ ನಿಧಾನಕ್ಕೆ ಕೈ ಆಡಿಸ್ತಾ ಇದ್ದೀನಿ ಹಾಲನ್ನು. ಈಗ ನವರಾತ್ರಿ ಸೀರೀಸ್ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಬೇಕಾಗುವಂಥ ಎಲ್ಲ ರೆಸಿಪಿಗಳನ್ನ ಮಾಡ್ತಾಯಿದ್ದೀವಿ. ಇದಾದ್ರ ಮೇಲೆ ನೆಕ್ಸ್ಟ್ ಏನೇನು ಬೇಕು, ಯಾವ ಥರ ಇರಬೇಕು ಅಂತ ಒಂದು ಐಡಿಯಾ ಶೇರ್ ಮಾಡಿದ್ರೆ ನೆಕ್ಸ್ಟ್ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಹಾಲು ಈ ಥರ ದಪ್ಪ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ನಾನು ತೊಗೊಂಡಿದ್ದಿದ್ದು ಹಾಲಿಗಿಂತನೂ ಇವಾಗ ಹೇಗೆ ದಪ್ಪ ಆಗಿರೋದು ಫೀಲ್ ಆಗ್ತಾಯಿದೆ. ಅಲ್ಲಿ ನೋಡಿ ಕಾಣಿಸುತ್ತೆ, ಸೈಡಲ್ಲೆಲ್ಲ ಕೆನೆ ಕಟ್ಟುತ್ತದೋ ಹಾಗೆ ಅದನ್ನೆಲ್ಲ ಸೈಡಲ್ಲಿ ಸ್ಕ್ರ್ಯಾಪ್ ಮಾಡಿಕೊಂಡು ಹಾಲಲ್ಲಿ ಅದನ್ನು ಕೈ ಆಡಿಸ್ತಾ ಬರಬೇಕು. ಈಗ ನನ್ನ ಫ್ಲೇಮ್ನ ಅರ್ಧದಷ್ಟು ಹಾಲು ರೆಡ್ಯೂಸ್ ಆಗಿದೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಸೀತಾಫಲದ ಪಲ್ಪ್ ಒಂದು ಬಟ್ಲು ತೊಗೊಂಡಿದ್ದೆ, ಅದನ್ನು ಒಲೆ ಆಫ್ ಮಾಡಿ ಸೇರಿಸ್ಬೇಕು. ಹಾಲು ಕುದೀತಾ ಇರ್ಬೇಕಾದ್ರೆ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಹಾಲು ಒಡೆದು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, ಒಂದು ಬೌಲು ಸೀತಾಫಲದ ಪಲ್ಪ್ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಅಂಜೂರ ಮತ್ತು ಪಿಸ್ತಾ ಹಾಕಿದ್ದೀನಿ. ಈ ಸರಿ ಈ ಸ್ವೀಟ್ಗೆ ಗೋಡಂಬಿ ದ್ರಾಕ್ಷಿ ಹಾಕಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಇದನ್ನು ತಿನ್ನಬೇಕಾದ್ರೆ ಸೀತಾಫಲ ಜೊತೆಗೆ ಚೂರೇ ಅಂಜೂರದ ಪೀಸು ಸಖತ್ ಮಜಾ ಕೊಡುತ್ತೆ. ಇದನ್ನು ತಿಂದು ನೋಡಿ ಮಾಡಿಕೊಂಡು ಆಮೇಲೆ ನಮ್ಗೆ ಹೇಳಿ ಹೇಗಿತ್ತು ಅಂತ. ನೋಡಿ, ನಮ್ಮ ಸೀತಾಫಲದ ಪಾಯಸ ರೆಡಿಯಾಗಿದೆ. ನಿಮಗೆ ಬೇಕಾದರೆ ನೀವು ದ್ರಾಕ್ಷಿ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು, ನಾನು ಹಾಕಿಲ್ಲ. ನೋಡಿ, ರೆಡಿಯಾಗಿದೆ. ಸರ್ವಿಂಗ್ ಬೌಲಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿ. ಚಿಲ್ಲಾಗಿದ್ದರೆ ಇನ್ನೂ ಚೆನ್ನಾಗಿರತ್ತೆ. ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸರಿ ಸಬ್ಸ್ಕ್ರೈಬ್ ಬಟನ್ನ ಹಿಂಗೆ ಪ್ರೆಸ್ ಮಾಡಿ.